ನಮಸ್ತೆ, ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಅತ್ತಿಗುಪ್ಪೆ ಬೆಂಗಳೂರು. ಹ್ಯಾಂಡ್ ಬ್ಯಾಲೆನ್ಸಿಂಗ್ ಮಾಡೋದು ಇವತ್ತು. ಕೆಲವ್ರಿಗೆ ಹ್ಯಾಂಡ್ ಬ್ಯಾಲೆನ್ಸಿಂಗ್ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಅಂದರೆ ಯಾರಿಗೆ ಯಾವುದಾಗುತ್ತೋ ಅದನ್ನೇ ಮಾಡಬೇಕು ಅಂತ 3 ಥರ ತೋರಿಸ್ತೀನಿ ಇವತ್ತು. ಕೆಲವರು ಹ್ಯಾಂಡ್ ಬ್ಯಾಲೆನ್ಸಿಂಗ್ ಮಾಡ್ತಾರೆ, ಕೆಲವರು ಉಲ್ಟಾ ಮಾಡ್ತಾರೆ. ಅದು ಮಾಡೋಕ್ಕಾಗದಿದ್ದರೆ ರೋಪ್ಸಲ್ಲಿ ಅಧೋಮುಖ ಶ್ವಾನಾಸನ ಮಾಡ್ತಾರೆ. ಶುರು ಮಾಡಿ. ಜಂಪ್ ಮಾಡಿ. ಟೋಸ್ ನೆಲದ ಕಡೆಗೆ. ಕೈಗಳು ಕಾಲುಗಳೆಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಕೈಗಳಿಗೆ ಶಕ್ತಿ ಬರುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ರಿವರ್ಸ್ ಆಗುತ್ತೆ. ಇಲ್ಲಿ ಉಲ್ಟಾ ಮಾಡ್ತಾಯಿದ್ದಾರೆ. ಆ ಥರ ಡೈರೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ಹೀಲ್ಸ್ ಗೋಡೆ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ತಿರೋರು, ರಿವರ್ಸ್ ಮಾಡ್ತಿರೋರು ಹಾಗೆ ಇನ್ನರ್ ಎಡ್ಜಸ್ ಲಿಫ್ಟ್ ಮಾಡ್ಕೊಳ್ಳಿ. ಡೈರೆಕ್ಟ್ ಅಧೋಮುಖ ವೃಕ್ಷಾಸನ ಮಾಡ್ತಿದ್ದಾರೆ. ವಾಲ್ ಸಪೋರ್ಟ್ ತೊಗೊಂಡು ಇನ್ನರ್ ಎಡ್ಜಸ್ ಮೇಲಕ್ಕೆ, ಔಟ್ ಎಡ್ಜಸ್ ಟೋಸ್ ನೆಲದ ಕಡೆಗಿರಲಿ. ಅವಾಗ ಕೈಗಳು ನೇರ ಆಗುತ್ತೆ. ಕೈ ನೇರ ಮಾಡ್ಕೊಳ್ಳಿ. ಆದಷ್ಟು ಉಸಿರಾಡಿ ನಿಧಾನ ಕೆಳಗೆ ಬನ್ನಿ. ರೋಪ್ಸಲ್ಲಿರೋರು ಮೇಲಕ್ಕೆ ಬನ್ನಿ. ವಜ್ರಾಸನದಲ್ಲಿ ಸ್ವಲ್ಪ ಹೊತ್ತು ಫಾರ್ವರ್ಡ್ ಬೆಂಡ್ ಮಾಡ್ಕೊಳ್ಳಿ. ಮೇಲಕ್ಕೆ ಬಂದು ಈ ಕಡೆ ಟರ್ನ್ ಮಾಡಿ ಕೂತ್ಕೊಳ್ಳಿ. ಇದು ಮನೇಲಿ ಮಾಡೋರು ಏನೂ ಸಹಾಯ ಇಲ್ದಲೇ ಮಾಡೋಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಅಭ್ಯಾಸ ಆಗಿರೋರು ಮಾತ್ರ ಡೈರೆಕ್ಟ್ ಅಧೋಮುಖ ವೃಕ್ಷಾಸನ ಮಾಡಿದ್ದು. ಇಲ್ಲಿ 3 ಥರನೂ ಮಾಡಿಸ್ತಾ ಇರೋದು. ಏನಕ್ಕೆ ಅಂತಂದರೆ ಕೆಲವ್ರಿಗೆ ನಂಗೆ ಮಾಡೋಕ್ಕಾಗಲ್ಲ, ಅದ್ರದ್ದು ಬೆನಿಫಿಟ್ ಸಿಗಲ್ಲ ಅಂತ ತಿಳ್ಕೊಬಾರ್ದು. ಅಂದರೆ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಪರ್ಯಾಯವಾಗಿ ಇನ್ನೊಂದು ಆಸನಗಳು ಇದ್ದೇ ಇರುತ್ತೆ. ವಯಸ್ಸಿಗೆ ತಕ್ಕನಾಗಿ ಮಾಡ್ತಾ ಹೋಗಬೇಕು. ವಯಸ್ಸಿಗೆ ಅನುಗುಣವಾಗಿ, ಮನಸ್ಸಿಗೆ ಅನುಗುಣವಾಗಿ ಯೋಗಾಸನ ಮಾಡಬೇಕು. ಇದೆಲ್ಲ ಮಾಡ್ಕೊಳ್ಳಿ. ಅಂದರೆ ಬೇರೆದನ್ನೆಲ್ಲ ಮಾಡಿ ಯೂಟ್ಯೂಬ್ ಚಾನಲ್ ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ. ಆದರೆ ಹುಷಾರಾಗಿ ಮಾಡಿ. ಮನೇಲಿ ಮಾಡ್ತಿರೋರು ಇವಾಗ ತೋರಿಸಿದ್ದನ್ನು ಡೈರೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಅಭ್ಯಾಸ ಇರೋರು ಮಾತ್ರ ಇದನ್ನು ಮಾಡಬೇಕು. ಉಳಿದವರು ಈಗ ರಿವರ್ಸ್ ಮಾಡಿದ್ರಲ್ಲ ಆ ಥರ ಮಾಡ್ಕೊಳ್ಳಿ. ಈಸಿ ಮೆಥಡ್. ನಮಸ್ತೆ.